ಹಾಯ್ ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಿದ್ದೀನಿ. ಏನು ಗೊತ್ತುಂಟಾ, ಇದು ನಮ್ಮದು ಜೆರೂಸಲಮ್ ಸಿಟಿ. ಈ ಸಿಟಿಯಲ್ಲಿ ಏನಂದರೆ ನಾವೆಲ್ಲ ಅಲ್ಲಿ ಬಂದು ಕೂತ್ಕೊಂಡಿರ್ತೇವೆ, ನಾವೆಲ್ಲ ಕೂತ್ಕೊಂಡಿರ್ತೇವೆ. ಅಲ್ಲಿ ಕೂತ್ಕೊಂಡಿರುವಾಗ ಸೈರನ್ ಅದು ಏನು ಮಾಡೋದು ಅಂತ ಇಲ್ಲೊಂದು ಬಂಕರ್ ತಗೊಂಡು ಬಂದಿಟ್ಟಿದ್ದಾರೆ. ಅಂದರೆ 3 days ಆಯಿತು ಬಂಕರ್ ತಗೊಂಡು ಬಂದಿಟ್ಟು. ನಾನೀಗ ನಿಮಗೆ ಬಂಕರ್ ತೋರಿಸ್ತಾ ಇದ್ದೇನೆ. ಇದರ ಡೋರ್ ಹೇಗಿರುತ್ತೆ ನೋಡಿ, ಪಾಶ್ ಆಗಿರುತ್ತೆ. ಇಷ್ಟು ದಪ್ಪ ಉಂಟು. ಅದು ಕಬ್ಬಿಣದ ಡೋರು. ಇದು ಫುಲ್ಲು ಕಬ್ಬಿಣ. ಅದರ ಒಳಗೆ ಹೋಗೋಣ ಹೇಗುಂಟಂತ. ಇದಕ್ಕೆ ಲೈಟ್ ಎಲ್ಲ ಎಂತ ಸಹ ಹಾಕಲಿಲ್ಲ ನೋಡಿ, ಲೈಟ್ ಎಲ್ಲ ಎಂತ ಸಹ ಹಾಕಲಿಲ್ಲ. ಎಲ್ಲ ಫುಲ್ಲು ಕಬ್ಬಿಣ. ಇದು ಗಾಳಿ ಹೋಗಲಿಕ್ಕೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ, ಅಲ್ಲೊಂದು ಜಾಗ ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಚೇರ್ ಎಲ್ಲ ಇಟ್ಟಿದ್ದಾರೆ. ನಾವು ಬರುವವರು ನೀರು ಬೇಕಾದರೆ ತರ್ಬೋದು. ಇದು ಏನು ಅಂದರೆ, ಒಂದು ವೇಳೆ ಭೂಕಂಪ ಆದ್ರೂ ಇದು ಇಷ್ಟು ಉಂಟಲ್ಲ, ಮಣ್ಣಿನ ಒಳಗೆ ಹೀಗೆ ರೌಂಡ್ ಶೇಪ್ ಆಗಿ ಹೋಗಿ ಮಣ್ಣಿನೊಳಗೆ ಬಿದ್ದರೂ ಹಾಗೆ ಇರುತ್ತೆ. ಯಾಕಂದರೆ ಅಷ್ಟು ದಪ್ಪ ಇದು ನೋಡಿ, ಅಷ್ಟು ದಪ್ಪ ಇದು ಕಬ್ಬಿಣ. ನೋಡಿದ್ರಲ್ಲ ಬಂಕರ್ ಹೇಗಿರುತ್ತೆ ಅಂತ ನೋಡಿ. ಮೊನ್ನೆ ಅಷ್ಟೇ ತಂದಿಟ್ಟಿದ್ದಾರೆ, 3 days ಆಯಿತು. ಇಲ್ಲಿ ಕೂತ್ಕೊಳ್ಳುವಂಥ ಜನಗಳಿಗೆ, ಅಂದರೆ ಇಲ್ಲಿ ತುಂಬ ಜನ ಬಂದು ಕೂತ್ಕೊಳ್ತಾರೆ. ಸೊ ಇಲ್ಲಿ ಕೂತ್ಕೊಳ್ಳುವಾಗ ಏನಾಗುತ್ತೆ ಅಂದರೆ, ಸಡನ್ ಸೈರನ್ ಬಂದರೆ ನಮ್ಮ ಮನೆಗೆಲ್ಲ ಓಡೋಕ್ಕಾಗಲ್ಲ. ಸಮ್ ಟೈಮ್ ಅಲರ್ಟ್ ಕೊಟ್ಟಿರ್ತಾರೆ 15 ನಿಮಿಷದ ಮುಂಚೆ. ಬಟ್ ಸಮ್ ಟೈಮ್ ಎಮರ್ಜೆನ್ಸಿ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಹೀಗೆ ಮಾಡ್ತಾಯಿದ್ದೇವೆ. ಇಲ್ಲಿ ಪೊಲೀಸ್ ಗಾಡಿಗಳೆಲ್ಲ ಬಂದಿದೆ ಇವತ್ತು. ಜನಗಳೆಲ್ಲ ತುಂಬ ಓಡಾಡ್ತಾ ಇರ್ತಾರೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್.